ಹಾಯ್, ನನ್ನೆಲ್ಲ ಬ್ಯೂಟಿಫುಲ್ ಸೋಲ್ಸ್ ಆದಂತಹ ವೃಷಭ ರಾಶಿಯವರಿಗೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಬನ್ನಿ ಹಾಗಿದ್ರೆ ನೋಡೋಣ. ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಎಂಡ್ ಆಫ್ ದಿ ಏಪ್ರಿಲ್ ನಿಮಗೆ ಏನು ಒಂದು ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇದೆ, ಆಬ್ಸ್ಟಿಕಲ್ಸ್ ಏನು ಬರ್ತಾ ಇದೆ ನಿಮ್ಮ ಲೈಫಲ್ಲಿ, ನಿಮ್ಮ ಲವ್ ಲೈಫಲ್ಲಿ, ನಿಮ್ಮ ಒಂದು ಕರಿಯರಲ್ಲಿ ನಿಮಗೆ ಯೂನಿವರ್ಸ್ ಏನು ಮೆಸೇಜ್ ಹೇಳಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ತಟ್ಟಂತ ರೀಡಿಂಗ್ ಅನ್ನ ಕ್ಲೇಮ್ ಮಾಡಿ. ಐ ಕ್ಲೇಮ್ ಪಾಸಿಟಿವ್ ಎನರ್ಜಿ ಅಂತ ಹೇಳಿ ತುಂಬಾ ಅಕ್ಯುರೇಟ್ ಆಗಿ ರೀಡಿಂಗ್ ಬರೋದಕ್ಕೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪರ್ಸನಲ್ ರೀಡಿಂಗ್ ಏನಾದರೂ ಆಪ್ಷನ್ಸ್ ಇದೆ ಅದನ್ನ ಕೂಡ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಜಾಯ್ನಿಂಗ್ ಆಪ್ಷನ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ, ಅದನ್ನ ಒಂದ್ಸಾರಿ ಚೆಕ್ ಮಾಡಿ. ಓಕೆ, ತುಂಬಾ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ. ಮತ್ತೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು. ಫಸ್ಟ್ ಆಫ್ ಆಲ್ ನಿಮಗೆ ಯೂನಿವರ್ಸ್ ಮೆಸೇಜಸ್ ಅನ್ನ ನೋಡೋಣ ಏನ್ ಬರ್ತಾ ಇದೆ ಅಂತ ಹೇಳಿ. ಆಂಬಿವಲೆನ್ಸ್, ಓಕೆ. ಸೊ ಯೂನಿವರ್ಸ್ ಏನ್ ಹೇಳ್ತಾ ಇದೆ, ಫಸ್ಟ್ ಮೆಸೇಜ್ ಏನ್ ಬರ್ತಾ ಇದೆ ಗೊತ್ತಾ? ನಿಮ್ಮ ಎಮೋಷನ್ಸ್ ಯಾವ ರೀತಿ ಬರ್ತಾ ಇದೆ ಬರುವಂತ ದಿನಗಳಲ್ಲಿ, ಎಮೋಷನ್ಸ್ ಯಾವ ರೀತಿ ಇರಬಹುದು ಅನ್ನುವಂಥದ್ದು ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಒಂದು ವಾರ್ ಅಂತ ಇರುತ್ತೆ, ಒಂದು ಏನಂತಂದ್ರೆ ಒಂದು ಯುದ್ಧ ನಡೀತಾ ಇದೆ. ಯಾವ ರೀತಿ ಯುದ್ಧ ನಡೀತಾ ಇದೆ ಅಂತಂದ್ರೆ, ನಿಮ್ಮ ಒಂದು ಚಾಯ್ಸಸ್ ಮೇಲೆ ನಿಮಗೆ ಒಂದು, ಅಂದ್ರೆ ಟೋಟಲಿ ಹೇಳ್ಬೇಕಂದ್ರೆ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿರುವಂತದ್ದು ನಿಮ್ಮಲ್ಲಿ ಅನ್ನುವಂಥದ್ದು. ಸ್ವಲ್ಪ ನಿಮ್ಗೆ ಡಿಸಿಷನ್ಸ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಮತ್ತೆ ನಿಮ್ಮ ಇನ್ನರ್ ಸ್ಟ್ರೆಂತ್ ಏನಿದೆ, ನಿಮ್ಗೆ ನಿಮ್ಮ ಅವಶ್ಯಕತೆಗಳು, ಜೆನ್ಯೂನ್ ಒಂದು ಅವಶ್ಯಕತೆಗಳು ಏನಿದೆ ಅದ್ರ ಬಗ್ಗೆ ಡಿಸಿಷನ್ಸ್ ಅನ್ನ ತಗೊಳ್ಳೋದಕ್ಕೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಏನಾಗ್ತಾ ಇದೆ, ಬ್ಯಾಲೆನ್ಸ್ ಸಿಗ್ತಾ ಇಲ್ಲ. ಸ್ವಲ್ಪ ಏನ್ ಮಾಡ್ಬೇಕು, ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ಬೇಕು ಇದ್ರ ಬಗ್ಗೆ ಅನ್ನುವಂಥದ್ದು ಇಲ್ಲಿ ಬರ್ತಾ ಇದೆ. ಯಾಕಂತಂದ್ರೆ ತುಂಬಾ ಒಂದು ಜಗ್ಲಿಂಗ್ ನಡೀತಾ ಇದೆ ನಿಮ್ಮ ಮನಸ್ಸಲ್ಲಿ. ಸೊ ಅದಕ್ಕೆ ಯೂನಿವರ್ಸ್ ಏನ್ ಹೇಳ್ತಾ ಇದೆ, ಆ ಒಂದು ಜಗ್ಲಿಂಗ್ ಅನ್ನ ಇದನ್ ಮಾಡ್ಬೇಕಂದ್ರೆ ನಿಮ್ಮ ಇನ್ನರ್ ಸ್ಟ್ರೆಂತ್ ಏನಿದೆ ಅದು, ಅಂದ್ರೆ ನೀವ್ ಏನ್ ವಿಚಾರ ಮಾಡ್ತಾ ಇದ್ದೀರಾ, ಇಂಟರ್ನಲ್ಲಿ ನೀವ್ ಏನ್ ವಿಚಾರ ಮಾಡ್ತಾ ಇದ್ದೀರಾ, ನಿಮ್ಮಷ್ಟಕ್ಕೆ ನೀವು ಟ್ರೂ ಇದ್ದೀರಾ, ಟ್ರೂ ಸೆಲ್ಫ್ ಏನಿದೆ ಅದನ್ನ ನೀವು ಅಲೈನ್ ಮಾಡ್ಕೊಳ್ಳಿ ಅಂತ ಹೇಳಿ ಬರ್ತಾ ಇರುವಂತದ್ದು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಸೊ ನೀವು ನಿಮ್ಮ ಒಂದು ಇಷ್ಟ ದೇವರಲ್ಲಿ ಬೇಡ್ಕೊಳ್ಳಿ, ನಿಮಗೆ ತುಂಬಾ ಅಕ್ಯುರೇಟ್ ಆಗಿ ರೀಡಿಂಗ್ ಬರುತ್ತೆ. ಸೊ ಇಲ್ಲಿ ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂತದ್ದು ನಿಮ್ಮ ಕರಿಯರ್ ಲೈಫ್, ಲವ್ ಲೈಫ್ ಯಾವ ರೀತಿ ಇರುತ್ತೆ, ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟ್ ಕೂಡ ನೋಡ್ತಾ ಇದ್ದೀವಿ. ಓಕೆ, ರೀಡಿಂಗಿಗೆ ಆದಷ್ಟು ರೀಡಿಂಗ್ ಅನ್ನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಯಾರಿರ್ತಾರೆ ಅವ್ರ ಜೊತೆಗೆ. ಮತ್ತೆ ಓಕೆ, ಸೊ ಹೆಲ್ತ್ ಆಸ್ಪೆಕ್ಟ್ ಇಂದ ನೋಡಿದಾಗ ಓಕೆ, ಎಲ್ಲ ಇವಾಗ ಮಾತ್ರ ಎಲ್ಲ ಚೆನ್ನಾಗಿದೆ, ಏನು ನನಗೆ ತೊಂದರೆ ಅಂತ ಅನಿಸ್ತಾ ಇಲ್ಲ. ಹೆಲ್ತ್ ಆಸ್ಪೆಕ್ಟ್ ಇಂದ ನೋಡ್ತಾ ಇದ್ದೀನಿ, ತೊಂದರೆ ಅಂತ ಏನು ನನಗೆ ಅನಿಸ್ತಾ ಇಲ್ಲ. ಬಟ್ ಬರೋ ಅಂಥ ದಿನಗಳಲ್ಲಿ ರೀಡಿಂಗ್ ನಿಮಗೆ ಜಸ್ಟ್ 26 ಇಂದ 30th ವರೆಗೂ ಇರುತ್ತೆ. ಈ ಒಂದು 4-5 days ಅಲ್ಲಿ ನಿಮ್ಗೆ ಏನಾದ್ರೂ ತೊಂದರೆಗಳು ಬರ್ತಾ ಇದಾವ ಅಂತ ನಾನು ನೋಡ್ತಾ ಇರುವಂತದ್ದು. ಸೊ ಇಲ್ಲಿ ಸ್ವಲ್ಪ ಬರುವಂತ ದಿನಗಳಲ್ಲಿ ಆ ರೀತಿ ಮೇಜರ್ ತೊಂದರೆ ಅಂತ ಏನು ನನಗೆ ಕಾಣ್ತಾ ಇಲ್ಲ. ಬಟ್ ಇವಾಗ ಮಾತ್ರ ಪ್ರೆಸೆಂಟ್ ಮೂಮೆಂಟ್ ತುಂಬಾ ಚೆನ್ನಾಗಿದೆ, ಏನು ನನಗೆ ಅನಿಸ್ತಾ ಇಲ್ಲ. ಇನ್ ಫ್ಯೂಚರ್ ಅಲ್ಲಿ ಏನಿದೆ, ಸ್ವಲ್ಪ ನಿಮ್ಗೆ ತೊಂದರೆಗಳು, ಏನ್ ತೊಂದರೆ ಆಗ್ಬಹುದು ನಿಮ್ಮ ಒಂದು ಇದರ್ಲಿಂದ, ಅಂದ್ರೆ ಹೆಲ್ತ್ ಆಸ್ಪೆಕ್ಟ್ ಇಂದ ನಾನು ನೋಡ್ತಾ ಇರುವಂತದ್ದು. ಸ್ವಲ್ಪ ಏನಾಗುತ್ತೆ ಹೆಲ್ತ್ ಅಲ್ಲಿ, ಏನಾದ್ರೂ ಒಂದು ಟ್ರಾಪ್ ಅಲ್ಲಿ ಇದ್ದೀರಾ ಅಂತ ಹೇಳಿ ಅನ್ಸೋವಂಥದ್ದು, ಅಥವಾ ನಿಮ್ಗೆ ಫೀಲ್ ಆಗುವಂಥದ್ದು. ಯಾವ ರೀತಿ ಅಂತಂದ್ರೆ ನಿಮ್ಮನ್ನ ಯಾರೋ ಹಿಡಿದಿಟ್ಟಿದ್ದಾರೆ ಅನ್ನುವಂಥ ಫೀಲಿಂಗು. ಮತ್ತೆ ನಿಮ್ಗೆ ಇನ್ನೂ ಏನ್ ಫೀಲ್ ಆಗುತ್ತೆ ಅಂತಂದ್ರೆ, ಸ್ವಲ್ಪ ನಿಮ್ಗೆ ಶೋಲ್ಡರ್ ಪೇನ್ ಇರಬಹುದು, ಸೊಂಟ ನೋವು ಅಂತ ಇರ್ಬೋದು, ಕೈಯಲ್ಲಿ ನೋವು ಅಂತ ಇರ್ಬೋದು. ಈ ರೀತಿ ನಿಮ್ಗೆ ಕಾಣಿಸ್ಕೊಳ್ಳುವಂಥದ್ದು ನನಗೆ ಅನಿಸ್ತಾ ಇದೆ ಇನ್ ಫ್ಯೂಚರ್ ಅಲ್ಲಿ. ಸ್ವಲ್ಪ ಆ ರೀತಿ ಮೈ ಕೈ ನೋವು ಬರೋ ಅಂಥದ್ದು, ಸ್ವಲ್ಪ ಇದ್ರ ಬಗ್ಗೆ ನೀವು ಗಮನ ಕೊಡಬೇಕು. ಓಕೆ, ಅಂದ್ರೆ ಆ ರೀತಿ ಸಿಚುವೇಶನ್ ಬರುವಂತದ್ದು ಸ್ವಲ್ಪ, ಯಾಕಂತಂದ್ರೆ ಕ್ಲೈಮೇಟ್ ದಿನದಿಂದ ದಿನಕ್ಕೆ ಚೇಂಜ್ ಆಗ್ತಾ ಇರುತ್ತಲ್ವಾ, ಹಾಗಾಗಿ ಒಂದ್ ಸ್ವಲ್ಪ ನೀವು ಅದ್ರ ಬಗ್ಗೆ ಗಮನ ಕೊಡಿ. ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ಅದನ್ನ ಜಸ್ಟ್ ಅಷ್ಟು ಈಸಿಯಾಗಿ ತಗೊಳ್ಳಿಕ್ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ಓಕೆ, ಮತ್ತೆ ಇನ್ನು ಹೇಳಬೇಕು ಅಂತಂದ್ರೆ
ಸ್ವಲ್ಪ ನನಗೆ ಅನ್ನಿಸ್ತಾ ಇರುವಂಥದ್ದು, ಆ ಒಂದು ಅಡಿಕ್ಷನ್ಸ್ ಏನಾದರೂ ಅಡಿಕ್ಷನ್ ಇತ್ತು, ಅದರಿಂದ ನೀವು ಓವರ್‌ಕಮ್ ಮಾಡ್ಕೊಳ್ತಾ ಇದ್ದೀರಾ ಬರುವಂಥ ದಿನಗಳಲ್ಲಿ. ಸಮ್‌ವೇರ್ ಎಲ್ಲೋ ಒಂದು ಯಾವುದಾದ್ರೂ ಆಲ್ಕೋಹಾಲಿಕ್ ಇರ್ಬೋದು. ನೋಡಿ, ಇದೇ ಇರಬೇಕು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಏನಾದ್ರೂ ಆಗಿರ್ಬೋದು ಅಡಿಕ್ಷನ್ಸ್. ಆ ಒಂದು ಅಡಿಕ್ಷನ್ಸ್ ಇಂದ ಹೊರಗಡೆ ಬರ್ತಾ ಇದ್ದೀರಾ, ರಿಕವರ್ ಮಾಡ್ಕೊಳ್ತಾ ಇದ್ದೀರಾ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ಬಟ್ ಇನ್ನೂ ಒಂದು ಹೇಳ್ಬೇಕಂತಂದ್ರೆ, ಸ್ವಲ್ಪ ಸೆಲ್ಫ್ ಡಿಸ್ಟ್ರಕ್ಟಿವ್ ಬಿಹೇವಿಯರ್ ಏನಿದೆ, ಡಿಸ್ಟ್ರಕ್ಟಿವ್ ಬಿಹೇವಿಯರ್ ಅಂತಂದ್ರೆ ನಿಮ್ಮನ್ನ ನೀವು ಡಿಸ್ಟ್ರಾಕ್ಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸ್ವಲ್ಪ ನಿಮ್ಮ ಮೇಲೆ ನಿಮಗೆ ಗಮನ ಇರಬೇಕು. ಸ್ವಲ್ಪ ಇದ್ರ ಬಗ್ಗೆ ನೀವು ಗಮನ ಕೊಡಿ. ಯಾಕಂತಂದ್ರೆ ಓವರ್‌ಕಮ್ ಮಾಡ್ಕೊಳ್ತಾ ಇದ್ದೀರಾ, ಓಕೆ. ಮತ್ತೆ ಅದೇ ಒಂದು ನೀವು ಅಡಿಕ್ಷನಲ್ಲಿ ಬೀಳೋದು ಬೇಡ ಅಂತ ಯೂನಿವರ್ಸ್ ನಿಮಗೆ ಹೇಳ್ತಾ ಇರುವಂಥದ್ದು. ಇನ್ನು ನಿಮಗೆ ಯೂನಿವರ್ಸ್ ಏನು ಹೇಳ್ತಾ ಇದೆ, ಗೈಡೆನ್ಸ್ ಏನು ಮಾಡ್ತಾ ಇದೆ ನೋಡಿ, ತುಂಬ ಇಂಪಾರ್ಟೆಂಟ್ ಇದೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಕೆಲವೊಂದು ಸಾರಿ ಏನಾಗುತ್ತೆ, ನಮ್ಮದೇ ಆದಂಥ ಒಂದು ಝೋನನ್ನು ಕ್ರಿಯೇಟ್ ಮಾಡಿಕೊಂಡು ನಾವು ಇರೋ ಬೇರೆ ಏನು ಇದೆ ಅದ್ರ ಬಗ್ಗೆ ನಾವು ಗಮನ ಕೊಡೋದಿಲ್ಲ. ಓಕೆ, ಸೊ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇರೋವಂಥದ್ದು, ತುಂಬ ಮನಸ್ಸಿಗೆ ಘಾಸಿ ಮಾಡಿಕೊಂಡು ಅವ್ರು ನನಗೆ ಕೇರ್ ಮಾಡ್ತಾ ಇಲ್ಲ, ಇವ್ರು ನನಗೆ ಕೇರ್ ಮಾಡ್ತಾ ಇಲ್ಲ ಅನ್ನೋವಂಥದ್ದು ಬೇಡ. ಓಕೆ, ಆ ರೀತಿ ಒಂದು ಇದರಲ್ಲಿ ಇರ್ಲಿಕ್ಕೆ ಹೋಗಬೇಡಿ. ಎಮೋಷ್ನಲಿ ಏನಿದೆ, ತುಂಬ ನಿಮ್ಮ ಒಂದು ಎನರ್ಜಿಯನ್ನು ಡ್ರೈನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಎಮೋಷ್ನಲಿ ಕನೆಕ್ಟ್ ಆಗಿ ನಿಮ್ಮ ಎನರ್ಜಿಯನ್ನು ಡ್ರೈನ್ ಮಾಡಿಕೊಂಡು ಫ್ರಸ್ಟ್ರೇಟ್ ಆಗೋದು, ಈ ರೀತಿ ಎಲ್ಲ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಅದು ನಿಮಗೆ ಅಗೇನ್ ಹೆಲ್ತ್ ಇಶ್ಯೂಸ್ಗೆ ಕಾರಣ ಆಗುತ್ತೆ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ಅದ್ರ ಬದಲಾಗಿ ನಿಮ್ಮ ಒಂದು ಆಸ್ಪೆಕ್ಟ್ ಏನಿದೆ, ಹೆಲ್ತ್ ಏನಿದೆ, ಅದ್ರ ಮೇಲೆ ಫೋಕಸ್ ಮಾಡಿ. ಓಕೆ, ಬರುತ್ತೆ ಲೈಫಲ್ಲಿ ಈ ರೀತಿ ಏರಿಳಿತ ಬಂದೇ ಬರುತ್ತೆ. ಹಾಗಾಗಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಸ್ವಲ್ಪ ನೀವು ಗಮನ ಕೊಡಿ ಅದ್ರ ಬಗ್ಗೆ. ಇನ್ನು ನಿಮ್ಮ ಒಂದು ಕರಿಯರ್ ಲೈಫನ್ನು ನೋಡ್ತಾ ಇದ್ದೀನಿ. ಓಕೆ, ತುಂಬ ಚೆನ್ನಾಗಿರುವಂಥ ಕರಿಯರು. ಬಟ್ ಸ್ವಲ್ಪ ಎಲ್ಲಿ ಏನಾಗ್ತಾ ಇದೆ ಅಂತಂದರೆ, ಹಾಂ, ತುಂಬ ಚೆನ್ನಾಗಿರುವಂಥ ಕರಿಯರನ್ನು ಬಿಲ್ಡ್ ಮಾಡ್ಕೋಬೇಕು ಅಂತ ತುಂಬ ಇದೆ. ಬಟ್ ಪ್ರಾಬ್ಲಮ್ ಏನಾಗ್ತಾ ಇದೆ, ಏನೋ ಒಂದು ನಿಮಗೆ ತೊಂದರೆ ಅಂತ ಆಗ್ತಾ ಇದೆ ಇಲ್ಲಿ. ಓಕೆ, ತೊಂದರೆ ಅಂತಂದರೆ ನೋಡಿ, ನಿಮ್ಮ ಸರೌಂಡಿಂಗ್ ಪೀಪಲ್ ಏನಾದರೂ ನಿಮ್ಮ ಬಗ್ಗೆ ಮಾತಾಡ್ತಾ ಇರೋದು ನಿಮಗೆ ಗೊತ್ತಾಗ್ತಾ ಇದೆ. ನಿಮ್ಮ ಬಗ್ಗೆ ಏನೋ ಗಾಸಿಪ್ಸ್ ನಡೀತಾ ಇದೆ ಅಂತ ಹೇಳಿ. ಎಲ್ಲೋ ಒಂದು ಕಡೆ ನಿಮಗೆ ಆ ಒಂದು ಇದರ್ಲಿಂದ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ನಿಮ್ಮ ಒಂದು ವರ್ಕ್ ಏರಿಯಾ ಇರ್ಬೋದು, ನಿಮ್ಮ ಬಿಸ್ನೆಸ್ ಇರ್ಬೋದು, ಅಲ್ಲಿಂದ ನಿಮಗೆ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ನನಗೆ ಕ್ಲಿಯರ್ ಆಗಿ ಅನಿಸ್ತಾ ಇದೆ. ಓಕೆ, ಸ್ವಲ್ಪ ಸ್ಟ್ರೆಸ್ ಇರುವಂಥದ್ದು ನಿಮಗೆ ಫೈನಾನ್ಸಸ್ ಮೇಲೆ. ನಿಮ್ಮ ಥಾಟ್ಸ್ ನಿಮಗೆ ಕಂಟ್ರೋಲ್ ಮಾಡ್ತಾ ಇದೆ. ಕರಿಯರಲ್ಲಿ ನಿಮ್ಮ ಥಾಟ್ಸ್ಗಳೇ ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದೆ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ನಿಮಗೆ ಇಲ್ಲಿ ಏನಾದರೂ ಪ್ರಾಬ್ಲಮ್ ಅಂತ ಅನಿಸ್ತಾ ಇದೆ, ಇದರಿಂದ ನೀವು ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ನೀವೇನ್ ಮಾಡಿ, ಯಾವ್ದಾದ್ರು ಸಜೆಷನ್ಸ್ ಅನ್ನ ತಗೊಳ್ಳಿ. ಓಕೆ, ಎಲ್ಲೋ ಸ್ಟಕ್ ಆಗಿದ್ದೀರಾ, ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಮುಂದೇನ್ ಮಾಡಬೇಕು, ನಿಮ್ಮ ಜಾಬ್ ಇರ್ಬೋದು, ಕರಿಯರ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಏನಾದರೂ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅನ್ನೋದಾದ್ರೆ ಏನ್ ಮಾಡಬೇಕು, ಸ್ವಲ್ಪ ಬೇರೆ ಯಾರ್ದಾದ್ರೂ ಸಜೆಷನ್ಸ್ ಅನ್ನ ತಗೊಳ್ಳಿ. ಇನ್ನು ಬರೋವಂಥ ದಿನಗಳಲ್ಲಿ ನಿಮಗೆ ಲಾಟ್ಸ್ ಆಫ್ ಕನ್ಫ್ಯೂಷನ್ಸ್ ಇರುತ್ತೆ. ಏನ್ ಮಾಡಬೇಕು, ಏನ್ ಬಿಡಬೇಕು ಅನ್ನುವಂಥದ್ದು ನಿಮಗೆ ಗೊತ್ತಾಗೋದಿಲ್ಲ. ಸ್ವಲ್ಪ ತೊಂದರೆಗಳು ಯಾವ ರೀತಿ ಆಗುತ್ತೆ ಅಂತಂದ್ರೆ, ಎಮೋಷ್ನಲಿ ತುಂಬಾ ಕುಗ್ಗಿ ಹೋಗ್ಬಿಡ್ತೀರಾ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ನಿಮಗೆ ಕಂಟ್ರೋಲ್ ಇರೋದಿಲ್ಲ ನಿಮ್ಮ ಎಮೋಷನ್ಸ್ ಮೇಲೆ. ನಿಮ್ಮ ಎಮೋಷನ್ಸ್ ಯಾವ ರೀತಿ ಅಂತಂದ್ರೆ, ತುಂಬಾ ಸ್ಟ್ರೆಸ್ಡ್ ಇರ್ತೀರಾ ಅನ್ನುವಂಥದ್ದು, ಡಿಪ್ರೆಸ್ಡ್ ಇರ್ತೀರಾ, ಎಂಗ್ಸೈಟಿ ಆಗುವಂಥದ್ದು, ಮತ್ತೆ ತುಂಬಾ ಯಾರೋ ನಿಮ್ಗೆ ಮನಸ್ಸು ನೋಯಿಸಿರೋ ಅಂಥದ್ದು, ಅದನ್ನ ನೀವು ಥಿಂಕ್ ಮಾಡ್ತಾ ಮಾಡ್ತಾ ಎಲ್ಲಾನು ಬಿಟ್ಟು ಎಲ್ಲಾದ್ರೂ ಹೋಗ್ಬಿಡ್ಬೇಕು ಅನ್ನೋಂಥ ವಿಚಾರ ಬರುವಂಥದ್ದು, ಈ ರೀತಿ ಎಲ್ಲ ನಿಮ್ಗೆ ಬರುವಂಥ ದಿನಗಳಲ್ಲಿ ಆಗುತ್ತೆ ಅನ್ನುವಂಥದ್ದು ನನಗೆ ಗೊತ್ತಾಗ್ತಾ ಇದೆ. ಹಾಗಿದ್ರೆ ಕೆಲವೊಂದು ಸಾರಿ ನಾವು ಅನ್ಕೊಳ್ದೆ ಇದ್ರೂ ಕೂಡ ಈ ರೀತಿ ಸಿಚುವೇಶನ್ಸ್ ಬರೋದು ಕಾಮನ್ ಆಗಿರುತ್ತೆ. ಓಕೆ, ಎಲ್ಲ ದಿನಗಳು ನಮ್ಮಂತೆನೇ ಇರೋದಿಲ್ಲ, ಎಲ್ಲ ಟೈಮು ನಮ್ಮಂತೆ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ನಾವು ಏನು ಮಾಡಬೇಕು, ಇದ್ರ ಮೇಲೆ ಫೋಕಸ್ ಮಾಡಬೇಕು. ಓಕೆ, ಹಾಗಾಗಿ ನಿಮಗೆ ಯೂನಿವರ್ಸ್ ಏನು ಹೇಳ್ತಾ ಇದೆ ಹಾಗಿದ್ರೆ,
ಎಲ್ಲ ಟೈಮ್ ಅದೇ ಹೇಳಿದ್ನಲ್ವಾ, ಎಲ್ಲ ಒಂದೇ ಟೈಮ್ ಇರೋದಿಲ್ಲ. ಇಲ್ಲಿ ನಿಮಗೆ ಕಾರ್ಡ್ ಕೂಡ ಅದೇ ಬಂದಿದೆ. ನಿಮ್ಮ ಇಂಟರ್ನಲ್ ಸ್ಟ್ರೆಂತ್ ಏನಿದೆ ಅದ್ರ ಮೇಲೆ ನೀವು ಫೋಕಸ್ ಮಾಡಬೇಕು. ಸೆಲ್ಫ್ ನಿಮ್ಮಲ್ಲಿ ಏನಿದೆ, ಇಂಟರ್ನಲಿ ಏನ್ ನೀವು ಯಾವ ರೀತಿ ಇದೀರಾ ಅದನ್ನ ನೀವು ಹೊರಗಡೆ ಹಾಕಬೇಕು ಅನ್ನುವಂಥದ್ದು ಬರ್ತಾ ಇದೆ. ಚಾಲೆಂಜಸ್ ಬರ್ತಾ ಇದೆ ಚಾಯ್ಸಸ್ ಮೇಲೆ. ನೋಡಿ, 7 ಆಫ್ ಕಪ್ಸ್ ಬರ್ತಾ ಇದೆ, 5 ಆಫ್ ಕಪ್ಸ್ ಬರ್ತಾ ಇದೆ, ಓಕೆ, 4 ಆಫ್ ಕಪ್ಸ್ ಬರ್ತಾ ಇದೆ. ಎದಕ್ಕೆ ಬರ್ತಾ ಇದೆ? ನಿಮಗೆ ಚಾಯ್ಸಸ್ ಏನಿದೆ ಅದ್ರ ಮೇಲೆ ಡಿಫ್ರೆಂಟ್ ಬೇರೆ ಬೇರೆ ಇರೋದ್ರ ಮೇಲೆ ನಿಮ್ಮ ಒಂದು ಕ್ಲಾರಿಟಿ ಇಲ್ಲ ನಿಮಗೆ ಅನ್ನುವಂಥದ್ದು ಫಸ್ಟ್ ನಿಮಗೆ ಬಂದ್ಬಿಟ್ಟಿದೆ. ಎಮೋಷನ್ಸ್ ಈ ರೀತಿ ಇರುತ್ತೆ ಅಂತ ಹೇಳಿ ಇಲ್ಲಿನೂ ಕೂಡ ಅದೇ ಬರ್ತಾ ಇರುವಂಥದ್ದು. ಓಕೆ, ಅದಕ್ಕೆ ಏನ್ ಮಾಡಬೇಕು? ಸ್ಟ್ರಾಂಗ್ ಆಗಿರಬೇಕು. ಸ್ಟ್ರಾಂಗ್ ಆಗಿರಬೇಕು. ಆಕ್ಷನ್, ಬೋಲ್ಡ್ ಆಗಿರುವಂತ ಆಕ್ಷನ್ ಅನ್ನ ತಗೋಬೇಕು. ಯಾವುದೇ ಕಾರಣಕ್ಕೂ ಹೆದರ್ಲಿಕ್ಕೆ ಹೋಗ್ಬೇಡಿ. ಡಿಟರ್ಮಿನೇಷನ್ ಕ್ಲಿಯರ್ ಆಗಿರ್ಲಿ. ಇಂಟೆಲೆಕ್ಚುವಲ್ ಕರೇಜಸ್ ಅಂತ ಏನ್ ಹೇಳ್ತಾರೆ, ಆ ಕರೇಜ್ ಅನ್ನ ಇಟ್ಕೊಂಡು ಹೋಗಿ. ಓಕೆ, ಎಲ್ಲಾನು ಒಳ್ಳೇದಾಗುತ್ತೆ. ಯಾವ್ದು ಹೆಸಿಟೇಷನ್ ಅನ್ನೋದು ಬೇಡ. ಮತ್ತೆ ಒಂದು ಏನ್ ಆಂಬಿಷನ್ಸ್ ಅನ್ನ ಸೆಟ್ ಮಾಡ್ಕೊಂಡಿದ್ದೀರಾ, ಬ್ಲೈಂಡ್ ಆಂಬಿಷನ್ಸ್ ಏನೂ ಬೇಡ. ಏನಿರಬೇಕು, ಅದು ಏನ್ ನೀವು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಅದ್ರ ಮೇಲೆ ಫೋಕಸ್ಡ್ ಇರಬೇಕು. ಶಾರ್ಟ್ ಟರ್ಮ್ ಆದಂತ ಆಂಬಿಷನ್ಸ್ ಅನ್ನ ಸೆಟ್ ಮಾಡ್ಕೊಳ್ಳಿ, ಗೋಲ್ ಸೆಟ್ ಮಾಡ್ಕೊಳ್ಳಿ, ಅದ್ರ ಮೇಲೆ ಫೋಕಸ್ ಮಾಡಿ, ಅದ್ರ ಮೇಲೆ ವರ್ಕ್ ಮಾಡಿ. ಈವನ್ ನಿಮ್ಮ ಬಿಸ್ನೆಸ್ ಕರಿಯರ್ ಇರಬಹುದು, ಅಲ್ಲಿನೂ ಕೂಡ ನಾನು ಹೇಳ್ತಾ ಇದ್ದೀನಿ, ಶಾರ್ಟ್ ಟರ್ಮ್ ಅಲ್ಲಿ ಇರುವಂತ ಒಂದು ಆಸ್ಪೆಕ್ಟ್ಸ್ ಅನ್ನ ಸೆಟ್ ಮಾಡ್ಕೊಂಡು ಅದ್ರ ಮೇಲೆ ಫೋಕಸ್ ಮಾಡಿ. ಖಂಡಿತ ನಿಮ್ಗೆ ಕರಿಯರ್ ಅಲ್ಲಿ ಗ್ರೋತ್ ಬರುತ್ತೆ. ಓಕೆ, ಇದು ರೀಡಿಂಗ್ ಜಸ್ಟ್ ನಿಮಗೆ ಒಂದು 4 to 5 ಡೇಸ್ ಇರುತ್ತೆ. ಅದ್ರ ನಂತರ ಮತ್ತೆ ನೋಡೋಣ, ಚೆಕ್ ಮಾಡ್ತೀನಿ, ನಾನು ನಿಮಗೆ ಹೇಳ್ತೀನಿ. ಇನ್ನು ನಿಮ್ಮ ಒಂದು ರಿಲೇಶನ್ಶಿಪ್ ಆಸ್ಪೆಕ್ಟ್ ಅನ್ನ ನಾನು ನೋಡಿದಾಗ ಚೆನ್ನಾಗಿದೆ, ಆ ರೀತಿ ಏನೂ ಇಲ್ಲ. ಸ್ವಲ್ಪ ನಿಮಗೆ ಅಗ್ರೆಷನ್ ತುಂಬಾ ಜಾಸ್ತಿ ಇದೆ ಅಂತ ಹೇಳಿ, ಸಿಟ್ಟು ನಿಮಗೆ ತುಂಬಾ ಬರುತ್ತೆ. ಕೋಪ ಮುಗಿನ್ ತುದಿಲೇ ಇರುತ್ತೆ ಅಂತ ಏನ್ ಹೇಳ್ತಾರೆ, ಆ ರೀತಿ ನಿಮ್ಗೆ ಸಿಟ್ಟಿರುತ್ತೆ ಬರುವಂತ ದಿನಗಳಲ್ಲಿ. ಸಿಟ್ಟನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು. ಓಕೆ, ಕಂಟ್ರೋಲ್ ಮಾಡ್ತೀರಾ ನೀವು, ಇಲ್ಲಂತಲ್ಲ. ನಿಮ್ಮ ಒಂದು ಎಬಿಲಿಟಿ ತುಂಬಾ, ನೀವು ಇನ್ಫೈನೈಟ್, ನಿಮಗೆ ಆ ಒಂದು ನೀವೇನು ವರ್ಕ್ ಮಾಡ್ತಾ ಇದ್ದೀರಾ ಅದಕ್ಕೆ ನಿಮಗೆ ಒಂದು ಫ್ರೂಟ್ಫುಲ್ ರಿಸಲ್ಟ್ ಬರುವಂತಹದ್ದು ನಿಮ್ಮ ಒಂದು ಲವ್ ಲೈಫ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಮ್ಯಾರಿಡ್ ಲೈಫ್ ಇರ್ಬೋದು, ನಿಮ್ಮ ಲವ್ ಲೈಫ್ ಇರ್ಬೋದು, ತುಂಬಾನೇ ನೀವು ಅದ್ರ ಬಗ್ಗೆ ಥಿಂಕ್ ಮಾಡುವಂಥದ್ದು ತುಂಬಾ ಚೆನ್ನಾಗಿದೆ. ಆ ರೀತಿ ಏನು ನನಗೆ ಅನಿಸ್ತಾ ಇಲ್ಲ. ಬಟ್ ಅಗೇನ್ ಏನಿದೆ ನೋಡಿ, ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡುವಂಥದ್ದು ಏನಿದೆ, ಸ್ವಲ್ಪ ನರಿಶ್ಮೆಂಟ್ ತಗೊಂಡ್ ಬನ್ನಿ. ಅಗ್ರೆಷನ್ ಅನ್ನ ಕಡಿಮೆ ಮಾಡ್ಕೊಳ್ಳಿ. ಒಂದು ಎಂಪತಿ ಅಂತ ಏನ್ ಹೇಳ್ತಾರೆ, ಓಕೆ, ಅದನ್ನ ಎಂಪತಿ ಇರ್ಲಿ ನಿಮ್ಮ ಲೈಫಲ್ಲಿ. ಅದ್ರದ್ದು ಸ್ವಲ್ಪ ಕೊರತೆ ಅಂತ ಅನಿಸ್ತಾ ಇದೆ. ಇಂಪಲ್ಸಿವ್ ಆಗಿ ಥಿಂಕ್ ಮಾಡುವಂಥದ್ದು, ಎಮೋಷನ್ಸ್ ಅನ್ನ, ಓಕೆ, ಸ್ವಲ್ಪ ಶಾಂತವಾಗಿರೋದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಎಸ್ಪೆಷಲಿ ರಿಲೇಶನ್ಶಿಪ್ ಅಲ್ಲಿ ಆ ಅಗ್ರೆಷನ್ ಅನ್ನ ಕಡಿಮೆ ಮಾಡ್ಕೋಬೇಕು, ಶಾಂತವಾಗಿರ್ಬೇಕು. ಯಾವ ರೀತಿ ಶಾಂತ ಆಗಿರ್ಬೇಕು ಹಾಗಿದ್ರೆ ನೋಡಿ, ನಿಮ್ಗೆ ಒಂದೇನಂತಂದ್ರೆ ಸ್ಟ್ರೆಂತ್ ಕಾರ್ಡ್ ಏನ್ ಹೇಳುತ್ತೆ ಅಂತಂದ್ರೆ, ನಿಮ್ಮ ಇಂಟರ್ನಲ್ ಸ್ಟ್ರೆಂತ್ ಏನಿದೆ ಅದ್ರ ಮೇಲೆ ನೀವು ಫೋಕಸ್ ಮಾಡಿ. ಹೊರಗಡೆ ಜಗತ್ತಲ್ಲಿ ನೀವು ಶಾಂತಿಯನ್ನ ಹುಡುಕ್ಲಿಕ್ಕೆ ಹೋದ್ರೆ ಆಗೋದಿಲ್ಲ. ನಿಮ್ಮ ಇಂಟರ್ನಲಿ ನೀವು ಏನ್ ಫೀಲ್ ಮಾಡ್ಕೊಳ್ತೀರಾ, ನಿಮ್ಮ ಮೇಲೆ ನೀವು ಏನ್ ವರ್ಕ್ ಮಾಡ್ತೀರಾ, ಅಲ್ಲಿ ನಿಮ್ಗೆ ಶಾಂತಿ ಅನ್ನೋದು ಸಿಗುತ್ತೆ ಅಂತ ಹೇಳಿ ಇಲ್ಲಿ ಬರ್ತಾ ಇದೆ. ಓಕೆ, ಹಾಗಾಗಿ ಸ್ವಲ್ಪ ಅದ್ರ ಬಗ್ಗೆ ಫೋಕಸ್ ಮಾಡಿ. ತುಂಬಾ ಹಾರ್ಡ್ ಆಗಿ ಇರ್ಲಿಕ್ಕೆ ಹೋಗ್ಬೇಡಿ. ಆ ಸ್ವಭಾವವನ್ನ ಸ್ವಲ್ಪ ಏನ್ ಮಾಡ್ಬೇಕು, ಸಿಟ್ಟಿನ ಸ್ವಭಾವ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ರಿಲೇಶನ್ಶಿಪ್ ಅಲ್ಲಿ ಅಂತ ಹೇಳಿ. ಒಂದು ಟ್ರಾನ್ಸ್ಫಾರ್ಮೇಶನ್ ಬರ್ಲಿಕ್ಕೆ ಹೋಗ್ತಾ ಇದೆ ನಿಮ್ಮ ಲೈಫಲ್ಲಿ. ಬರುವಂತ ದಿನಗಳಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ. ಓಕೆ, ಈ ಟ್ರಾನ್ಸ್ಫಾರ್ಮೇಶನ್ ಏನು ಅಂತಂದ್ರೆ, ಮೇ ಬಿ ನಾನು ಹೇಳ್ತಾ ಇರುವಂತದ್ದು, ಏನೋ ಒಂದು ಸಿಟ್ಟಿನ ಟೈಮಲ್ಲಿ ನೀವೇನಾದ್ರೂ ಮಾಡಿದ್ರಿ ಅಂತಂದ್ರೂ ಕೂಡ ಎಲ್ಲೋ ಒಂದ್ ಕಡೆ ತೊಂದರೆ ಆಯ್ತು, ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಆಯ್ತು. ಏನ್ ಪ್ರಾಬ್ಲಮ್ ಆಗ್ಬಹುದು, ಏನೋ ಒಂದು ಮಾತು ಬ್ರೇಕಪ್ ತನಕ ಹೋಗುವಂಥದ್ದು, ಅಥವಾ ನಿಮ್ಮ ಪಾರ್ಟ್ನರ್ ತುಂಬಾ ಹರ್ಟ್ ಆಗಿ ಫೀಲ್ ಮಾಡ್ಕೊಳ್ಳುವಂಥದ್ದು ಇರ್ಬೋದು. ಅದರಿಂದ ಏನಾದ್ರೂ ನಿಮ್ಗೆ ಸಮಸ್ಯೆ ಆಗಿ ಅವರು ಈ ರಿಲೇಶನ್ಶಿಪ್ಪೇ ಬೇಡ ಅಂತ ಹೇಳಿ ಸ್ವಲ್ಪ ಹೊರಗಡೆ ನೆಗೆಟಿವಿಟಿ ಅನ್ನುವಂಥದ್ದು ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ಒಂದು ಟ್ರಾನ್ಸ್ಫಾರ್ಮೇಶನ್ ಇದೆ, ಅದು ಯಾವ ರೀತಿ ಅಂತಂದ್ರೆ ಒಂದು ಪೇನ್ಫುಲ್ ಆದಂತಹ ಟ್ರಾನ್ಸ್ಫಾರ್ಮೇಶನ್ ಬರ್ಲಿಕ್ಕೆ ಹೋಗ್ತಾ ಇದೆ. ಅದಕ್ಕೆ ಏನ್ ಮಾಡ್ಬೇಕು, ಸ್ವಲ್ಪ ಅದನ್ನ ನಿಮ್ಮ ಒಂದು ಮಾತಿನ ಮೇಲೆ ಹಿಡಿತಾ ಇರ್ಲಿ. ಯಾವುದೇ ಕಾರಣಕ್ಕೂ ಸಡನ್ ಆಗಿ ಏನು ಮಾತಾಡ್ಲಿಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು. ಇನ್ನು ನಿಮ್ಮ ರಿಲೇಶನ್ಶಿಪ್ಗೆ ಯೂನಿವರ್ಸ್ ಏನ್ ಮೆಸೇಜ್ ಹೇಳಲಿಕ್ಕೆ ಹೋಗ್ತಾ ಇದೆ, ಏನು ನಿಮ್ಗೆ ಯೂನಿವರ್ಸ್ ಇಂದ ಗೈಡೆನ್ಸ್ ಬರ್ತಾ ಇದೆ, ತುಂಬಾ ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ. ಏನ್ ಹೇಳ್ತಾ ಇದೆ ಯೂನಿವರ್ಸ್ ಅಂತಂದ್ರೆ,
ಆ ಒಂದು ರಿಲೇಶನ್ಶಿಪ್ಪಲ್ಲಿ ಟ್ರಸ್ಟ್ ಏನಿದೆ, ಒಂದು ಕಮಿಟ್ಮೆಂಟ್ ಏನಿದೆ, ಅದು ಇಶ್ಯೂ ಬರ್ತಾ ಇದೆ. ಟ್ರಸ್ಟ್ ಕಮಿಟ್ಮೆಂಟ್ ಇಶ್ಯೂ ಇರ್ಬೋದು, ಆ ಒಂದು ರಿಲೇಶನ್ಶಿಪ್ಪಲ್ಲಿ ಹಾರ್ಮನಿ ಅನ್ನೋದಿರ್ಬೋದು, ಅದು ಬರ್ತಾ ಇದೆ, ಅದು ಕಡಿಮೆ ಅನ್ನಿಸ್ತಾ ಇದೆ, ಅದು ಇಲ್ಲ ಇಲ್ಲಿ. ಓಕೆ, ಹಾರ್ಮನಿದು ಕೊರತೆ ಇದೆ, ಕನೆಕ್ಷನ್ ಪ್ರಾಬ್ಲಮ್ ಇದೆ, ಕನೆಕ್ಟಿವಿಟಿ ಇಬ್ಬರಿಗೂ ಕೂಡ ರಿಲೇಶನ್ಶಿಪ್ಪಲ್ಲಿ ಕನೆಕ್ಟಿವಿಟಿ ಇಲ್ಲ. ಸ್ವಲ್ಪ ಚೇಂಜ್ ಇದೆ, ಇಬ್ಬರು ಅನಿಸಿಕೆಗಳು ಚೇಂಜ್ ಇರುತ್ತೆ ಯಾವಾಗ್ಲೂ ಕೂಡ. ಅದ್ರ ಮೇಲೆ ಸ್ವಲ್ಪ ನೀವು ವರ್ಕ್ ಮಾಡಬೇಕು. ಕನ್ವರ್ಜೇಷನ್ದು ಪ್ರಾಬ್ಲಮ್ ಇದೆ, ಮಾತಾಡೋದ್ರ ಮೇಲೇನೂ ನಿಮಗೆ ಮಾತಾಡೋದು, ನೀವು ಮಾತಾಡೋದಿರ್ಬೋದು, ಅವ್ರು ಮಾತಾಡೋದು, ಅಲ್ಲಿನೂ ಸ್ವಲ್ಪ ತೊಂದರೆ ಅಂತ ಅನಿಸ್ತಾ ಇದೆ. ಹಾಗಾಗಿ ಆ ಒಂದು ರಿಲೇಶನ್ಶಿಪ್ಪಲ್ಲಿ ಹಾರ್ಮನಿ ಇರ್ಬೋದು, ಕನೆಕ್ಟಿವಿಟಿ ಇರ್ಬೋದು, ಕಮಿಟ್ಮೆಂಟ್ ಇರ್ಬೋದು, ಅದ್ರ ಮೇಲೆ ಸ್ವಲ್ಪ ವರ್ಕ್ ಮಾಡಿ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇರುವಂತದ್ದು. ಫುಲ್ ಅಂಡ್ ಫೈನಲ್ ಮೆಸೇಜ್ ಏನ್ ಬರ್ತಾ ಇದೆ, ಹಾಗಿದ್ರೆ ವೃಷಭ ರಾಶಿಯವರಿಗೆ ಬರುವಂತ ದಿನಗಳಲ್ಲಿ ಫೈನಲ್ ಆಗಿ ಯೂನಿವರ್ಸ್ ನಿಮ್ಗೆ ಏನ್ ಗೈಡ್ ಮಾಡ್ತಾ ಇದೆ ಅಂತ ಹೇಳಿ ನೋಡ್ಕೊಂಡು ಬಂದ್ಬಿಡೋಣ. ಓಕೆ, ಸೊ ರೆಸೊನೆನ್ಸ್ ನಿಮ್ಗೆ ನಾನು ಹೇಳಿದೆ, ಕನೆಕ್ಷನ್ ಬಗ್ಗೆ ಹೇಳ್ತಾ ಇದ್ದೆ. ಸೊ ಕಾರ್ಡ್ ಕೂಡ ಅದೇ ಬಂದಿದೆ. ಡೀಪ್ ಕನೆಕ್ಷನ್ ವಿತ್ ಯುವರ್ ಥಾಟ್ಸ್, ಎಮೋಷನ್ಸ್ ಆರ್ experiences aligning with your universe energy. Okay, when resonance appears, it reminds you of your connection with the wisdom and your true self. True self ದೇ ಕಾರ್ಡ್ ಇಲ್ಲಿ ಬಂದಿದೆ, ಟ್ರೂ ಸೆಲ್ಫ್ ದೇ ಇಲ್ಲಿ ಬರ್ತಾ ಇದೆ. ನಿಮ್ಗೆ ನೋಡಿ ಎರಡು ಎಷ್ಟು ರೆಸೊನೇಟ್ ಆಗ್ತಾ ಇದೆ ಅಂತ ಹೇಳಿ. ಖಂಡಿತ ನೀವು ನನಗೆ ಒಂದು ಕಮೆಂಟ್ ಅಲ್ಲಿ ತಿಳಿಸಿ ಇದು ಎಷ್ಟು ನಿಮ್ಗೆ ರೆಸೊನೇಟ್ ಆಯ್ತು ಅಂತ. ಯಾಕಂದ್ರೆ ನನ್ನ ಕಡೆ ನಮ್ಮ ಹತ್ರ ಫುಲ್ ಆನ್ ರೆಸೊನೇಟ್ ಆಗಿ ಬರ್ತಾ ಇದೆ. ಹಾಗಾಗಿ ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಇಂಟರ್ನಲ್ ಸ್ಟ್ರೆಂತ್ ಏನಿದೆ, ಓಕೆ, ಅದಕ್ಕೆ ಯೂನಿವರ್ಸ್ ಎನರ್ಜಿಯನ್ನ ಅಲೈನ್ ಮಾಡ್ಕೊಳ್ಳಿ. ನೀವು ಹೊರಗಡೆ ಶಾಂತಿಯನ್ನ ಹುಡುಕ್ತಾ ಇದ್ದೀರಾ, ಸ್ಟ್ರೆಂತ್ ಕಾರ್ಡ್ ಅಲ್ಲಿ ಬರ್ತಾ ಇರುವಂತದ್ದು, ಹೊರಗಡೆ ನೀವೇನ್ ಶಾಂತಿಯನ್ನ ಹುಡುಕ್ತಾ ಇದ್ದೀರಾ, ಆ ಒಂದು ಶಾಂತಿ ಪ್ರಿಯರ್ ನೀವು ಏನಿದ್ದೀರಾ ಅದನ್ನ ನೀವು ನಿಮ್ಮಲ್ಲಿ ಹುಡುಕಿ. ನಿಮ್ಮ ಎಮೋಷನ್ಸ್ ಮೇಲೆ ಕಂಟ್ರೋಲ್ ಬರಬೇಕು, ಎಕ್ಸ್ಪೀರಿಯನ್ಸ್ ಮೇಲೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತಂದ್ರೆ ಏನ್ ಮಾಡಬೇಕು, ಆ ಒಂದು ಯೂನಿವರ್ಸ್ ಎನರ್ಜಿ ಜೊತೆಗೆ ನಿಮ್ಮನ್ನ ಅಲೈನ್ ಮಾಡ್ಕೊಳ್ಳಿ. ಕನೆಕ್ಷನ್ ಅಗೇನ್ ನೋಡಿ, ಕನೆಕ್ಷನ್ ನಾನು ಹೇಳಿದ್ನಲ್ವಾ ನಿಮ್ಗೆ, ನಿಮ್ಮ ಒಂದು ಇದ್ರಲ್ಲಿ ಏನಂತಂದ್ರೆ ರಿಲೇಶನ್ಶಿಪ್ ಅಲ್ಲಿ ಕನೆಕ್ಷನ್ ಇದ್ದು ಪ್ರಾಬ್ಲಮ್ ಬರ್ತಾ ಇದೆ, ಅದ್ರ ಮೇಲೆ ವರ್ಕ್ ಮಾಡಿ. ಓವರ್ ಆಲ್ ನಿಮ್ಗೆ ಮೆಸೇಜ್ ಬರ್ತಾ ಇರುವಂತದ್ದು, ನೀವು ಆಕ್ಚುಲ್ ಆಗಿ ಏನಿದ್ದೀರಾ ಅದನ್ನ ನೀವು ಹೊರಗಡೆ ಹಾಕಿ. ಬೇರೆ ಯಾರಿಗೋಸ್ಕರನೋ ನೀವು ಜೀವನ ಮಾಡೋದಲ್ಲ, ನೀವು ಯಾವ ರೀತಿ ಇದ್ದೀರಾ, ಟ್ರೂ ನಿಮ್ ಸೆಲ್ಫ್ ಯಾವ ರೀತಿ ಇದ್ದೀರಾ ಅದೇ ರೀತಿ ನೀವು ಇದ್ಬಿಟ್ರೆ ಸೊ ಯೂನಿವರ್ಸ್ ಖಂಡಿತವಾಗೂ ನಿಮ್ಗೆ ಕನೆಕ್ಟ್ ಆಗುತ್ತೆ ಅನ್ನುವಂಥದ್ದು ಬರ್ತಾ ಇದೆ ಫ್ರೆಂಡ್ಸ್. ಹಾಗಿದ್ರೆ ಈ ಒಂದು ರೀಡಿಂಗ್ ನಿಮ್ಗೆ ಎಷ್ಟು ರೆಸೊನೇಟ್ ಆಯ್ತು ಖಂಡಿತ ನನಗೆ ಒಂದು ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ರೀಡಿಂಗ್ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.